ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಬೇಗ ಎಲ್ಲ ಅಡುಗೆ ಮಾಡಿ ಮುಗಿಸ್ದೆ. ಇವತ್ತು ನಾನು ನಾಷ್ಟ ರೊಟ್ಟಿ ಮತ್ತು ಚಳಂಬ್ರಿಕಾಯಿ ಪಲ್ಯ ಮಾಡಿದ್ದೆ. ಹಾಗೆ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ. ನನ್ನ ಮಗಳು ಟಿಫಿನಿಗೆ ಶಾವಿಗೆ ಉಪ್ಪಿಟ್ಟು ಒಯ್ತಾಳೆ, ರೊಟ್ಟಿ ಮನೆಯಲ್ಲೇ ಊಟ ಮಾಡ್ತಾಳೆ. ಹೊರಗೆ ಮಧ್ಯಾಹ್ನಕ್ಕೆ ರೊಟ್ಟಿ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಹಂಗಾಗಿ. ಹಾಗೆ ಇಲ್ಲಿ ನೋಡಿ, ನನ್ನ ಮಗಳು, ಹೆಣ್ಮಕ್ಳು ಮನೆಯಲ್ಲಿ ಇರೋರ ಮನೆಯಲ್ಲಿ ಇದು ಕಾಮನ್ ಅಂತ ಅನಿಸುತ್ತೆ. ನನ್ನ ಮಗಳು ನೋಡಿ, ಹೇರ್ ಬ್ಯಾಂಡ್ನ ಎಲ್ಲಿ ಇಟ್ಟಿದ್ದಾಳೆ ಅಂತ ಇದೇ ರೀತಿಯಾಗಿ ಇಡ್ತಾಳೆ ಅವಳು. ಹೇರ್ ಕ್ಲಿಪ್ ಇರುತ್ತೆ ನೋಡಿ, ಅದನ್ನು ದಿಂಬೊಳಗಿಡೋದು, ಇಲ್ಲ ಅಂದರೆ ಗಾದಿ ಬುಡಕಿಡೋದು, ಈ ರೀತಿಯಾಗಿ ಇಡ್ತಾಳೆ ಅವಳು. ಅದನ್ನ ಹುಡುಕಿ ಸಾಕಾಗಬೇಕು ನನಗೆ. ಕೆಲವೊಂದು ಸಾರಿ ಪಿಲ್ಲೋ ಕವರ್ ಚೇಂಜ್ ಮಾಡಬೇಕಾದ್ರೆ ಸಿಕ್ಕುತ್ತೆ, ಕೆಲವೊಂದು ಸಾರಿ ಮಲ್ಕೊಂಡಾಗ ಒತ್ತುತ್ತೆ ಅದು ದಿಂಬಿಗೆ. ಆಮೇಲೆ ಇಲ್ಲ ಅಂದರೆ ಈ ರೀತಿಯಾಗಿ ಇಡೋದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದವ್ರ ಮನೆಯಲ್ಲಿ ಇದು ಹಾಗೇ ಆಗುತ್ತೆ ಅನಿಸುತ್ತೆ. ಅವಳನ್ನೆಲ್ಲ ಸ್ಕೂಲ್ಗೆ ನಾನು ರೆಡಿ ಮಾಡಿ ಆದಮೇಲೆ ಅವಳು ಇಡ್ಲಿ ಬೇಕು ಅಂತ ಹೇಳಿದ್ಲು, ಹಾಗಾಗಿ ನೆನೆ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ನಾನು ಉದ್ದಿನಬೇಳೆನ ನೆನೆ ಹಾಕಿದೆ. ಹಾಗೆ ಒಂದು ಸ್ವಲ್ಪ ಮೆಂತೆಕಾಳು, ಹಾಗೆ ಮೇನಾಗಿ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿನ ಹಾಕ್ತಾಯಿದ್ದೀನಿ. ಇದು ಇದನ್ನು ಹಾಕಿದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಹಾಕ್ಬಿಟ್ಟು ನೋಡಿ. ನಾನಿಲ್ಲಿ 1 ದೊಡ್ಡ ಸ್ಪೂನ್ನಲ್ಲಿ ಆಗುವಷ್ಟು ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾವ ಅಕ್ಕಿನಾದರೂ ಹಾಕ್ಕೋಬೋದು, ಯಾಕಂದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋದ್ರಿಂದ ಇದೇನು ಜಾಸ್ತಿ ಫರ್ಕ್ ಬೀಳಲ್ಲ. ಆದರೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕಿಬಿಟ್ಟು ಇದನ್ನು ನೆನೆ ಇಡ್ತಾಯಿದ್ದೀನಿ. ಒಂದು 4 ಗಂಟೆ ನೆನೆ ಇಡಬೇಕಾಗತ್ತೆ. ಹಾಗೆ ಇದ್ರ ಜೊತೆಗೇ ನಾನೊಂದು ಸ್ವಲ್ಪ ಅವಲಕ್ಕಿ ಕೂಡ ನೆನೆ ಹಾಕ್ತಾಯಿದ್ದೀನಿ. ಅವಲಕ್ಕಿ ಒಂದು ಅರ್ಧ ಕಪ್ಪಷ್ಟು, ನಾವು ಉದ್ದಿನಬೇಳೆ ಯಾವುದ್ರಲ್ಲಿ ಹಾಕಿರ್ತೀವಲ್ಲ ಅದರಲ್ಲಿ ಅರ್ಧ ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿನ ಹಾಕ್ತಾಯಿದ್ದೀನಿ. ದಪ್ಪ ಅವಲಕ್ಕಿ, ನೀವು ತೆಳು ಬೇಕಾದರೂ ಹಾಕ್ಕೋಬೋದು. ಇಲ್ಲ ಅಂದರೆ ಇದು ಎರಡೂ ಇಲ್ಲ ಅಂದರೆ ನೀವೇನಂದರೆ ಮಂಡಾಳು ಕೂಡ ನೀವು ನೆನೆ ಹಾಕ್ಕೋಬೋದು. ಇದಿಷ್ಟು ಮಾಡಿಬಿಟ್ಟು ನಾನು ಕೂಡ ಸ್ವಲ್ಪ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿಗೆ ನನ್ನ ಮಗಳು ಬಂದ ತಕ್ಷಣ ಅವಳು ಕಾರ್ನ್ ತಿಂತಾಯಿದ್ಲು. ಹಾಗೆ ಟಿ ವಿ ನೋಡ್ತಾ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಯಾಕಂದರೆ ಮಕ್ಕಳಿಗೂ ಸ್ವಲ್ಪ ಟೈಮ್ ಬೇಕು ಅವ್ರಿಗಾಗಿ ಅನ್ನೋದು ಒಂದು. ಇದಿಷ್ಟು ಮಾಡಿದ್ರೆ ಅವಳೇ ಹೋಮ್ವರ್ಕ್ ಮಾಡ್ತಾಳೆ ಆಮೇಲೆ. ಯಾಕಂದರೆ ನಾವು ಒಂದು ಸ್ವಲ್ಪ ಅವರಿಗೆ ಫ್ರೀ ಟೈಮ್ ಅನ್ನೋದು ಬಿಡಬೇಕು. ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಮಾಡೋಕ್ಕೆ ಕುಂದಿರಿಸ್ಬಾರ್ದು, ಸ್ವಲ್ಪ ಆಟ ಆಡೋಕ್ಕೆ ಬಿಡಬೇಕು. ಆಟ ಆಡೋಕ್ಕೆ ಬಿಟ್ಟ ಮೇಲೆ ಆಮೇಲೆ ಹೋಮ್ವರ್ಕ್ ಮಾಡು ಅಂದರೆ ಹೋಮ್ವರ್ಕ್ ಮಾಡ್ತಾಳೆ ನನ್ನ ಮಗಳು. ಅದಕ್ಕೇನು ಕಿರಿಕಿರಿ ಮಾಡಲ್ಲ. ಆದರೆ ನರ್ಸರಿನಲ್ಲಿದ್ದಾಗ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಇರಲ್ಲ, ಆವಾಗ ಸ್ವಲ್ಪ ಕಾಡಿಸ್ತಾರೆ. ಬಟ್ ಆಮೇಲೆ ಸರಿ ಹೋಗುತ್ತೆ. ಈಗ ನನ್ನ ಹತ್ರ ಒಂದು ಹಳೆ ಚಸ್ಮಾ ಇತ್ತು, ಅದು ಇವತ್ತು ಸಿಕ್ತು, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೆ ನಾನು. ನನ್ನ ಮಗಳ ರಿಯಾಕ್ಷನ್ ನೋಡಿ. ಅಮ್ಮ ನಂದದು ಅದು ದೊಡ್ಡದೈತಿ, ನಂದೆಲ್ಲ ನಿಂದ. ನೀಗ ಇರ್ಲಿ, ಹಾಕೊಂಡ ಕೊಡು. ಏನಾಯ್ತು? ಸಿರಿ ಕೊಟ್ರೆ ನೀನು ನೀ ತಗೋ ಅಮ್ಮ ಬೇಡ ಅಂತ ಸಿಟ್ಟಾಗಿ ನೀನು. ಅಮ್ಮ ನಿಂಗೆ ಏನು ಬೇಕು ಕೊಡಿಸ್ತೀನಿ ನಾನು. ಅಪ್ಪ ಹೊಡಿತಿ? ನಿಂದೆ ತಗೋ. ಒಳ್ಳೆ ನೋಡು, ಫೈನಲ್ಲ. ಒಳ್ಳೆ ಎಷ್ಟು ದಡ್ಡಿ ಅದಾಳ ಅಂತಾರೆ ನೋಡಿ ಎಲ್ಲರೂ. ತಗೋ ಒಲ್ಲಿ. ಲಾಸ್ಟ್ ಸರಿ ಕೇಳಕತ್ತೀನಿ ಒಲ್ಲಿ. ಅಂದ್ರೆ ಅಪ್ಪ ಬಿಡ್ತಾನೆ, ಅಪ್ಪ ಹಾಕ್ತಾನೆ. ಅಪ್ಪ ಹಾಕ್ಬೇಕಂತ ಪ್ರೀತಿಯಿಂದ ಹಾಕ್ಬೇಕಂತ ಅನ್ಕೊಂಡ. ಮಂಡಿ, ಜಗಮಂಡಿ ನೋಡಿದ್ರಲ್ಲ, ಈ ರೀತಿಯಾಗಿರುತ್ತೆ ಮನೆಯಲ್ಲಿ. ಮದುವೆ ಆದಮೇಲೆ ಒಂದು ರೀತಿ ಆದರೆ ಮಕ್ಕಳಾದಮೇಲೆ ಇನ್ನೊಂದು ರೀತಿ. ನಮ್ಮದು ಅನ್ನೋದು ಏನೂ ಇರಲ್ಲ ಅನಿಸುತ್ತೆ. ಹಾಗೆ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗಿದ್ವಿ. ಅವಳು ಈ ಕಿಕ್ ಸ್ಕೂಟರ್ನ ಆಟ ಆಡೋಕ್ಕೆ ಕಲಿತಾ ಇದ್ದಾಳೆ. ಸ್ವಲ್ಪ ಆಡ್ತಾಳೆ ಅವಳು.
ಸ್ವಲ್ಪ ಈ ರೀತಿ ರೋಡ್ ಇದ್ದರೆ ತುಂಬ ಚೆನ್ನಾಗಿ ಆಡ್ತಾಳೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಕರ್ಕೊಂಡು ಹೋಗ್ತೀವಿ. ಹಾಗೆ ಅವಳು ಕೂಡ ಮೈಂಡ್ ಫ್ರೆಶ್ ಆಗುತ್ತೆ, ನಮ್ಮದು ಕೂಡ ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ವಾಕಿಂಗ್ ಮಾಡ್ತೀವಿ, ಅವಳು ಆಟ ಆಡ್ತಾಳೆ. ತುಂಬ ಚೆನ್ನಾಗಿತ್ತು ವಾತಾವರಣ, ಯಾಕಂದರೆ ಹೊರಗಡೆ ಹೋದಾಗ ಅದು ಇದು ಸ್ವಲ್ಪ ಊರಿಂದ ಹೊರಗಡೆ ಇದೆ, ಹೀಗಾಗಿ ಇಲ್ಲಿ ಸ್ವಲ್ಪ ವೆಹಿಕಲ್ಗಳು ಕಡಿಮೆ, ಆಮೇಲೆ ಜನ ಕಡಿಮೆ, ಹೀಗಾಗಿ ತುಂಬ ಶಾಂತ ವಾತಾವರಣ ಇರುತ್ತೆ ಇಲ್ಲಿ. ಆರಾಮಾಗಿ ವಾಕಿಂಗ್ ಮಾಡ್ಬೋದು, ಮಕ್ಕಳು ಕೂಡ ಆಟ ಆಡ್ಬೋದು. ಇಲ್ಲಿ ಇನ್ನೂ ಮನೆಗಳು ಜಾಸ್ತಿ ಆಗಿಲ್ಲ, ಸ್ವಲ್ಪ ಮನೆಗಳು. ಇಲ್ಲಿಂದ ಹೋಗಬೇಕಾದ್ರೆ ಪಾನಿಪುರಿ ತಿಂದ್ವಿ. ನೋಡಿ ನನ್ನ ಮಗಳು ಸೂಖಾಪುರಿ ತಿಂತಾ ಇದ್ದಾಳೆ. ಅವಳು ಪಾನಿಪುರಿ ತಿನ್ನಲ್ಲ, ಅವಳು ಇನ್ನು ಸೂಖಾಪುರಿ ಮಾತ್ರ ತಿಂತಾಳೆ. ಸೂಖಾಪುರಿ ಜಾಸ್ತಿ ಇಷ್ಟ ಅವಳಿಗೆ, ಇಲ್ಲಾಂದರೆ ದಹಿಪುರಿ ತಿಂತಾಳೆ. ಅವ್ರ ಅಪ್ಪನಿಗೆ ಒಂದು ತಿನ್ಸೋದು ಸಾಕಾಯ್ತು ಅವಳಿಗೆ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಾನು ಉದ್ದಿನಬೇಳೆ ನೆನೆ ಹಾಕಿದ್ನಲ್ಲ, ಅದನ್ನು ರುಬ್ಬಣ ಅಂತ ಹೇಳಿ ತೆಗ್ದೆ ನಾನು. ಈ ನೀರನ್ನು ತೆಗೆದುಬಿಟ್ಟು ಎಲ್ಲನೂ ರುಬ್ಬಕ್ಕೆ ಇಡ್ತೀನಿ ನಾನು, ರುಬ್ಬಕ್ಕೆ ಹಾಕ್ಕೊತೀನಿ. ಅವಲಕ್ಕಿ ಕೂಡ ನೋಡಿ ನೆಂದಿದೆ. ನೀವು ರುಬ್ಬೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ಕೂಡ ಅವಲಕ್ಕಿ ನೆನೆ ಹಾಕ್ಬೋದು, ತೊಂದರೆ ಏನಿಲ್ಲ. ಬಟ್ ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ, ಹಾಗಾಗಿ ಒಂದೇ ಸರಿಗೆ ನೆನೆ ಇಟ್ಬಿಟ್ಟೆ ಎರಡೂ. ನೀವು ಆ ರೀತಿ ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ಈಗ ನಾನು ಈ ಒಂದು ಜಾರ್ಗೆ ಈ ಅಕ್ಕಿ, ಉದ್ದಿನಬೇಳೆ, ಮೆಂತೆ ಹಾಕಿದ್ನಲ್ಲ ಅದಿಷ್ಟು ಹಾಕ್ಕೊಂಡು, ಹಾಗೆ ಈ ಅವಲಕ್ಕಿನಲ್ಲಿ ನೀರಿದೆ ಒಂದು ಸ್ವಲ್ಪ, ಅದನ್ನು ಕೂಡ ತಕ್ಕೊಂಡು ಇದಕ್ಕೆ ರುಬ್ಕೊತೀನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ರುಬ್ಬಿದ್ರೆ ಸಾಕು. ಈ ಥರ ನೀವು ಇಡ್ಲಿ ಮಾಡಿ ನೋಡಿ ಒಂದು ಸಾರಿ, ತುಂಬ ಚೆನ್ನಾಗಿ ಬರುತ್ತೆ. ರವೆ ಇಡ್ಲಿ ಮಾಡ್ತಾ ಇರೋದು ಇವತ್ತು ನಾನು. ನೀವು ರವೆ ಕೂಡ ಅಷ್ಟೇ, ನೀವು ಯಾವ ಕ್ವಾಲಿಟಿ ತೊಗೋತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವಿಲ್ಲಿ ನಮ್ಮ ಊರಲ್ಲಿ ವಿಜಯ್ ಇಡ್ಲಿ ರವೆ ಸಿಗುತ್ತೆ, ಇಲ್ಲಾಂದರೆ ಹಿಂದೂಸ್ತಾನ್ ಇಡ್ಲಿ ರವೆ ಸಿಗುತ್ತೆ, ಎರಡೂ ಚೆನ್ನಾಗಿರುತ್ತೆ. ನಾನು ಇದನ್ನು ತುಂಬ ನೈಸಾಗಿ ರುಬ್ಕೊತೀನಿ. ಇದನ್ನು ಆದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಹಾಗೆ ಇಲ್ಲಿ ನಾನು ಇದು 1 ಕಪ್ಪಲ್ಲಿ ನಾನು ಉದ್ದಿನಬೇಳೆ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲೇ 3 ಕಪ್ಪಷ್ಟು ರವೆನ ತೊಗೊತಾ ಇದ್ದೀನಿ. ಈ ಪ್ರಮಾಣದಲ್ಲಿ ನೀವು ತೊಗೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಆಮೇಲೆ ನೀವು ಯಾವುದೇ ಥರ ಸೋಡಾ ಪುಡಿ ಹಾಕ್ದೇ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನ ರವೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅದ್ರ ಮೇಲೆ ನೀರಿರಬೇಕು, ಅಷ್ಟು ನೀವು ನೀರನ್ನು ಹಾಕಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡಿ. ಈ ಕಡೆ ನಾನು ರುಬ್ಬಿರುವಂಥದ್ದು ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಬಿದೆ. ಇದು ತರಿ ಇರಬಾರ್ದು, ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಅಕ್ಕಿ ಮತ್ತು ನಾವು ಅವಲಕ್ಕಿಯನ್ನು ಹಾಕಿದ್ದೀವಲ್ಲ, ಅದರಿಂದನೇ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಸ್ಪಾಂಜಿಯಾಗಿ ಬರೋದು. ಈಗ ನಾನು ಇದು ರುಬ್ಬಿರೋ ಅಂಥದ್ದನ್ನು ಎಲ್ಲನೂ ಈ ಪಾತ್ರೆಗೆ ಹಾಕ್ಕೊತೀನಿ. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕು, ಕೆಲವೊಂದು ಸರಿ ಜಾಸ್ತಿ ಉಬ್ಬೋಯ್ತು ಅಂದರೆ ಚೆಲ್ಲುತ್ತೆ, ಅದಕ್ಕೋಸ್ಕರ. ಇದಕ್ಕೆ ನೋಡಿ ಈ ಹದದಲ್ಲಿ ಇರಬೇಕು, ಅಷ್ಟು ನೀವು ಇದನ್ನ ರುಬ್ಬಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಕೆಲವೊಂದು ಸಾರಿ ನುಣ್ಣ ಆಗಲ್ಲ, ಅದಕ್ಕೋಸ್ಕರ ನೀವು ಆದಷ್ಟು ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ. ನೋಡಿ ಈಗ ಇದನ್ನು ಸೈಡಿಗೆ ಇಟ್ಕೊತೀನಿ. ಈಗ ಇದು ರವೆ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ ಇದು. ಈಗ ಇದು ನೀರೇನಾದರೂ ಭಾಳ ಜಾಸ್ತಿ ಇದೆ ಅಂದರೆ ಈ ರೀತಿಯಾಗಿ ಹಿಂಡ್ಕೊಂಡು ನೀವು ಇದಕ್ಕೆ ಹಾಕ್ಕೋಬೇಕು. ಆ ನೀರನ್ನು ನೋಡ್ಕೊಳ್ಳಿ ಫಸ್ಟು. ನೀವು ಮೊದಲು ಸರಿ ಮಾಡ್ತಾ ಇರೋರಾದರೆ ನೀವು ಮೊದಲು ಹಿಂಡ್ಬಿಟ್ಟೆ ಇದಕ್ಕೆ ಹಾಕ್ಕೊಳ್ಳಿ. ನೀರು ಜಾಸ್ತಿ ಇಲ್ಲ ಅಂದರೆ ಮಾತ್ರ ಎಲ್ಲನೂ ತೊಗೊಂಡು ಇದಕ್ಕೆ ಹಾಕ್ಕೊಳ್ಳಿ, ಯಾಕಂದರೆ ನೆಂದೋಗ್ಬಿಟ್ಟಿರುತ್ತೆ, ಮತ್ತೆ ನೀರಿನ ಅವಶ್ಯಕತೆ ಇರಲ್ಲ ಅದಕ್ಕೆ. ನಾನಿಲ್ಲಿ ನೀರು ಜಾಸ್ತಿ ಇರಲಿಲ್ಲ ಅದರೊಳಗಡೆ, ಹಾಗಾಗಿ ನಾನು ಹಾಗೆ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ನೀವು ನೆನೆಸ್ಬೇಕಾದ್ರೆ ಜಾಸ್ತಿ ನೀರು ಹಾಕಿ ಇಟ್ಟಿದ್ದರೆ ಅದನ್ನ ರವಾನ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ಈಗ ನಾನು ಇದನ್ನೆಲ್ಲನೂ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಆದಷ್ಟು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉದುಗ್ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ನಮ್ಮೂರಲ್ಲಿ ಒಂದು ಸ್ವಲ್ಪ ಮಳೆ ವಾತಾವರಣ ಇದೆ, ಮತ್ತು ಉಬ್ಬಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಚೆನ್ನಾಗಿ ಹುದುಗ್ ಬರುತ್ತೆ, ಅದಕ್ಕೋಸ್ಕರ. ನಿಮಗೆ ಸೋಡಾ ಪುಡಿ ಕೂಡ ಇಲ್ಲದೆ
ನಿಮಗೆ ಚೆನ್ನಾಗಿ ಉಬ್ಬುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನ್ನಷ್ಟು ಉಪ್ಪನ್ನು, ಅಂದರೆ ನಿಮ್ಮ ಹಿಟ್ಟಿಗೆ ಎಷ್ಟು ಉಪ್ಪು ಬೇಕಲ್ಲ ಅಷ್ಟು ಉಪ್ಪನ್ನು ನೀವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ, ನಾನು ಈ ಕೈಯಿಂದ ಏನು ಕಲಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಕಲಸಿ ನೀವು ಒಂದು ಮುಚ್ಚಳನ ಮುಚ್ಚಿ ಇಟ್ಬಿಟ್ರೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಹುದುಗ್ ಬಂದಿರುತ್ತೆ. ಇಡ್ಲಿ ಎಷ್ಟು ಹುದುಗ್ ಬಂದಿರುತ್ತಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಇಡ್ಲಿ ಬರುತ್ತೆ. ಇಡ್ಲಿ ಹಿಟ್ಟಿನ ನೋಡಿ ಈ ರೀತಿಯಾಗಿರಬೇಕು. ಇದು ಎಲ್ಲ ಕಲಸಿ ಆಯಿತು. ಈಗ ಒಂದು ಮುಚ್ಚಳನ ಮುಚ್ಚಿ ಸೈಡಿಗೆ ಇಡ್ತೀನಿ. ಈಗ ಬೆಳಗ್ಗೆ, ಇದು ಮರುದಿನದ ವಿಡಿಯೋ ಇದು. ಬೆಳಗ್ಗೆ ನಾನು ಚಟ್ನಿಗೆ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ಚಟ್ನಿಗೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನಾನು. ಕಾಯಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಸಕ್ಕರೆ, ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು, ಅಂದರೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣಸಿನ್ಕಾಯಿನ ನೀವು ಇಲ್ಲಿ ಹಾಕ್ಕೊಳ್ಳಿ. ನಿಮಗೆ ಗಟ್ಟಿ ಚಟ್ನಿ ಬೇಕು ಅಂದರೆ ಗಟ್ಟಿ ಚಟ್ನಿ, ಇಲ್ಲಾಂದರೆ ನೀರು ಥರನೂ ಕೂಡ ಮಾಡ್ಕೋಬೋದು. ನಾನಿವತ್ತು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಪುಟಾಣಿ ಹಾಕ್ತಾಯಿದ್ದೀನಿ ನಾನು. ಪುಟಾಣಿ ಹಾಕಿದ್ರೆ ತುಂಬ ರುಚಿ ಜಾಸ್ತಿ ಇರುತ್ತೆ. ಶೇಂಗಾ ಕೂಡ ಹಾಕ್ಕೋಬೋದು ಬೇಕು ಅಂದರೆ ನೀವು. ನಾನಿಲ್ಲಿ ಬರೀ ಪುಟಾಣಿನ ಬಳಸ್ತಾ ಇದ್ದೀನಿ. ಇದು ಚಟ್ನಿ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಶೇಂಗಾದಕ್ಕಿಂತ ಪುಟಾಣಿ ಹಾಕಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಹಾಕ್ಕೊಳ್ಳೋದಾದರೆ ನೀವು ಹುರಿದಿರುವಂಥ ಶೇಂಗಾನ ಹಾಕ್ಕೊಂಡು ಚಟ್ನಿನ ಮಾಡ್ಕೋಬೋದು. ಇಲ್ಲಿ ನಾನು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಇದನ್ನು ರುಬ್ಕೊಂಬರ್ತೀನಿ. ನಿಮಗೆ ಯಾವ ಹದ ಬೇಕಲ್ಲ ಅಷ್ಟು ನೀವು ಹದ ಮಾಡ್ಕೋಬೋದು. ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಚಟ್ನಿನ ರೆಡಿ ಮಾಡ್ಕೋಬೋದು. ಈಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈ ರೀತಿಯಾಗಿ ಉಬ್ಬಿದ್ರೆ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ನೊರೆ ನೊರೆ ಥರ ಇದೆ. ಪೂರ್ತಿ ಅತಿಯಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಅತಿಯಾಗಿ ಮಿಕ್ಸ್ ಮಾಡಿದ್ರೆ ಅದು ಎಲ್ಲ ಹುದುಗ್ ಹೊರಟೋಗುತ್ತೆ, ಆವಾಗ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಈಗ ನಾನು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊತೀನಿ. ಎಲ್ಲ ಪಾತ್ರೆಗೂ ಎಣ್ಣೆನ ಹಚ್ಕೊಂಡು ಸವರ್ಕೊಂಡ್ರೆ ಈ ಇಡ್ಲಿ ಈಸಿಯಾಗಿ ಬರುತ್ತೆ ಅನ್ನೋಕ್ಕೋಸ್ಕರ. ಈಗ ಇಡ್ಲಿ ಪಾತ್ರೆಗೆ ಎಲ್ಲದಕ್ಕೂ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಹೋಗ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಏನಂದರೆ ಕೆಲವೊಂದು ಸಾರಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹಿಂದಿನ ದಿನವೇ ಈ ರೀತಿ ಪ್ರಿಪ್ರೇಷನ್ ಇತ್ತು ಅಂದರೆ ಈಸಿ ಆಗುತ್ತೆ ಬೆಳಗ್ಗೆ ಮಾಡೋದಕ್ಕೆ. ನಮ್ಮ ಮನೆಯಲ್ಲಿ ಏನಂದರೆ ವಾರಕ್ಕೊಂದಿನ ಇಡ್ಲಿ ದೋಸೆ ಇರಲೇಬೇಕು ಕಂಪಲ್ಸರಿಯಾಗಿ. ನನ್ನ ಮಗಳಿಗೆ ಇಷ್ಟ, ಹೀಗಾಗಿ ನಾನು ಕಂಪಲ್ಸರಿ ಮಾಡ್ತೀನಿ. ಒಂದು ವಾರ ಮಾಡಲಿಲ್ಲ ಅಂದರೂ ಅವಳು ನೆಕ್ಸ್ಟ್ ಕೇಳೇ ಬಿಡ್ತಾಳೆ ಇಡ್ಲಿ ದೋಸೆ ಮಾಡಿಲ್ವಾ ಅಂತ. ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಡೈಲಿ ಹಿಂದಿನ ದಿನವೇ ಅವಳಿಗೆ ಕೇಳ್ತೀನಿ ಏನು ಬೇಕು ನಿನಗೆ ಅಂತ ಹೇಳಿ. ಅವಳು ಕರೆಕ್ಟಾಗಿ ಹೇಳ್ತಾಳೆ. ಆದರೆ ಉಳಿದ ದಿನ ನಾನು ಕಂಪಲ್ಸರಿಯಾಗಿ ರೊಟ್ಟಿ ಚಪಾತಿ ಕಂಪಲ್ಸರಿಯಾಗಿ ಮಾಡಿರ್ತೀನಿ. ಉಳಿದಿದ್ದು ಅವಳಿಗೆ ಲಂಚ್ಗೆ ಏನು ಕಟ್ಟಬೇಕಲ್ಲ ಅದನ್ನು ಮಾತ್ರ ಅವಳಿಗೆ ಕೇಳೋದು ನಾನು. ನೋಡಿ ಇದೆಲ್ಲ ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಕ್ಕಿಟ್ಟಿದ್ದೆ. ಆ ನೀರು ತುಂಬ ಚೆನ್ನಾಗಿ ಕಾದಾದಮೇಲೆ ಈ ಮುಚ್ಚಳನ ತೆಗೆದುಬಿಟ್ಟು ಈ ಇಡ್ಲಿ ಪಾತ್ರೆನ ಅದ್ರ ಒಳಗಡೆ ಇಡ್ತೀನಿ. ಇಟ್ಬಿಟ್ಟು 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟುಬಿಡಬೇಕು. ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ 10 ನಿಮಿಷ ಆದಮೇಲೆ ನಿಮಗೆ ಗೊತ್ತಾಗೋದಿಲ್ಲ ಅನ್ನೋರು 10 ನಿಮಿಷಕ್ಕೆಲ್ಲ ಇಡ್ಲಿ ರೆಡಿ ಆಗುತ್ತೆ, ರವೆ ಇಡ್ಲಿ ಎಲ್ಲ ನಿಮಗೆ. ಇಲ್ಲ ಅಂದರೆ ನೀವು ಕೈನ ಹಸಿ ಮಾಡಿಕೊಂಡು ಇಡ್ಲಿನ ಒಂದು ಸಾರಿ ಮುಟ್ಟು ನೋಡಿದ್ರೆ ಅದು ಇಡ್ಲಿ ನಿಮ್ಮ ಕೈಗೆ ಅಂಟ್ಕೋಬಾರ್ದು. ಅಂಟ್ಕೊಂಡ್ರೆ ಇಡ್ಲಿ ಇನ್ನೂ ರೆಡಿ ಆಗಿಲ್ಲ ಅಂತ ಅರ್ಥ. 10 ನಿಮಿಷದ ಒಳಗಡೆ ಈ ಇಡ್ಲಿ ರೆಡಿ ಆಗುತ್ತೆ. ನನ್ನ ಮಗಳಿಗೂ ಕೂಡ ನಾನು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಉಳಿದಿದ್ದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ ನಾನು. ಸ್ಕೂಲ್ಗೆ ಹೋಗಬೇಕಾದ್ರೆ ಏನಂದರೆ ಈ ರೀತಿಯಾದದನ್ನು ಮಾಡಿದ್ರೆ ಕೆಲವೊಬ್ಬರು ಇದನ್ನು ಕೆಲಸ ಜಾಸ್ತಿ ಅಂದ್ಕೊತಾರೆ, ಕೆಲವೊಬ್ಬರಿಗೆ ಇದು ಹಗುರ ಅನಿಸುತ್ತೆ. ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ ಅಂತ. ನೀವು ಅದು ಇಡ್ಲಿ ಏನು ತೆಗಿತೀರಲ್ಲ ಆ ಚಮಚೆನ ಒಂದು ಸ್ವಲ್ಪ ನೀರಲ್ಲಿ ಎದ್ದುಬಿಟ್ಟು ನೀವು ಈ ರೀತಿ ತೆಗ್ದಾಗ ಏನಾಗುತ್ತೆ ಈಸಿಯಾಗಿ ಒಂದು ಸ್ವಲ್ಪನೂ ಅಂಟ್ಕೊಳ್ಳದೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿಯಾಗಿ ತಕ್ಕೊಳ್ಳಿ. ಆದಷ್ಟು ನೀರಲ್ಲಿ ಅದನ್ನು ಇಡಬೇಕು ಚಮಚನ, ಆಮೇಲೆ ಅದರಿಂದ ನೀವು ಇಡ್ಲಿ ಪೂರ್ತಿಯಾಗಿ ಎಲ್ಲನೂ ತಕ್ಕೋಬೋದು.
ಮೃದುವಾಗಿ ಚೆನ್ನಾಗಿ ಬರುತ್ತೆ ರವೆ ಇಡ್ಲಿ. ಈ ಥರ ಇಡ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ ನಾನಿವತ್ತು ಸಾಂಬಾರು ಚಟ್ನಿ ಎರಡೂ ಮಾಡಿದ್ದೀನಿ. ನನ್ನ ಮಗಳು ಒಂದೊಂದು ಸರಿ ಸಾಂಬಾರು ಚಟ್ನಿ ಎರಡೂ ಬೇಡ್ತಾಳೆ, ಹಾಗಾಗಿ ಎರಡೂ ಮಾಡಿರ್ತೀನಿ. ಸಾಂಬಾರು ಮಾಡಿದ್ರೆ ಮಧ್ಯಾಹ್ನಕ್ಕೆ ಅನ್ನದ ಜೊತೆಗೂ ಕೂಡ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಸಾಂಬಾರು ಮಾಡಿಬಿಡ್ತೀನಿ ಆದಷ್ಟು. ನೋಡಿ, ಇದು ಇವತ್ತಿನ ನಮ್ಮ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ. ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದ್ಲು. ಅವಳು ಹೋದ್ಮೇಲೆ ನನ್ನ ಒಂದು ನಾಷ್ಟ ಮಾಡ್ತಾಯಿದ್ದೀನಿ ನಾನು. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.